ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಶ್ರವಣ ಸುಜಸು ಸುನಿ ಆಯವು ಪ್ರಭು ಭಂಜನ ಭವಭೀರ್ ತ್ರಾಹಿ ತ್ರಾಹಿ ಆರತಿ ಹರನ್ ಸರನ್ ಸುಖದ್ ರಘುಬೀರ್ ಅಸ ಕಹಿ करत दंडवत देखा तुरत उठे प्रभु हर्ष विशेष दीन बचन सुनी प्रभु मन भावा भुज विशाल कहीं हृदय लगावा अनुज सहित मिली डिग बैठारी बोले बचन भगत बयहारी कहूँ लंकेश सहित परिवारा कुशल कुठाहर बास तुम्हारा खल मंडली बसहु दिनु राती सखा धर्म निबहई के ही भांति मैं जानवु तुम्हारी सब रीति अति नय निपुण न भाव अनीति बरु भल बास नरक करताता दुष्ट संग जनी देई विधाता अब पद देखी कुशल रघुराया जो तुम्ह कीन्ही जानी जनदाया. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ವಿಭೀಷಣ ಬಂದು ಸೋದರರಿಬ್ಬರು ಕೂತಿರ್ತಾರಲ್ಲ, ರಾಮ ಲಕ್ಷ್ಮಣರು, ಅವರನ್ನು ನೋಡಿ ಆಮೇಲೆ ಏನು ಮಾಡ್ತಾನೆ, ರಾಮನ ಸೌಂದರ್ಯವನ್ನು ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಅಷ್ಟು ಆಕರ್ಷಕನಾಗಿರ್ತಾನೆ ರಾಮ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಅಂದರೆ ನಾನು ಯಾರು ಏನು ಅನ್ನೋದನ್ನ ಹೇಳ್ತಾನೆ. ನಾನು ದಶಾನನ ರಾವಣನ ತಮ್ಮ, ನಾನು ರಾಕ್ಷಸ ಕುಲದವನು, ನನ್ನ ಶರೀರ ತಾಮಸವಾಗಿರುವಂಥದ್ದು. ಸಹಜವಾಗಿ ಗೂಬೆಗೆ ಕತ್ತಲು ಹೇಗೆ ಇಷ್ಟ ಆಗಿರುತ್ತೋ ಹಾಗೇ ನನಗೆ ಪಾಪಗಳು ಅಂತಂದರೆ ತುಂಬ ಇಷ್ಟ. ನೀನು ಜನನ ಮರಣ ಭಯಗಳನ್ನು ನಾಶ ಮಾಡುವವನು ಅಂತ ನಾನು ಕಿವಿಯಾರೆ ಕೇಳಿದ್ದೀನಿ. ಅಂದರೆ ಈ ಹುಟ್ಟು ಸಾವು ಚಕ್ರದಿಂದನೇ ನೀನು ಹೊರಗಡೆ ತರ್ತೀಯ, ಅಂದರೆ ಅಂಥ ಭಯ ಇದೆಯಲ್ಲ ಅದನ್ನು ಕೂಡ ದೂರ ಮಾಡುವಂಥವನು ಅಂತ ನಾನು ಕೇಳಿದ್ದೀನಿ. ದುಃಖಿತರ ದುಃಖಗಳನ್ನು ದೂರ ಮಾಡುವವನೇ, ಶರಣಾಗತರಿಗೆ ಸುಖ ಕೊಡುವ ಓ ರಘುವೀರ, ನನ್ನನ್ನು ಕಾಪಾಡು ಕಾಪಾಡು ಅಂತ ಹೇಳ್ತಾ ಆ ಭಗವಂತನಿಗೆ ದಂಡ ಪ್ರಣಾಮವನ್ನು ಮಾಡ್ಕೊಳ್ತಾನೆ. ಅಂದರೆ ಸಾಷ್ಟಾಂಗ ಪ್ರಣಾಮ ಮಾಡೋದು ಅಂತ ಹೇಳ್ತೀವಲ್ವಾ, ಆ ರೀತಿ ಅವನು ನಮಸ್ಕರಿಸ್ತಾನೆ. ಈ ರೀತಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಂತಹ ವಿಭೀಷಣನನ್ನು ನೋಡಿ ಶ್ರೀರಾಮ ಏನು ಮಾಡ್ತಾನೆ, ಸಂತೋಷದಿಂದ ತಕ್ಷಣ ಎದ್ದು ನಿಲ್ತಾನೆ. ವಿಭೀಷಣನ ದೀನ ವಾಣಿ ಇದೆಯಲ್ಲ, ಅದು ಪ್ರಭುವಿನ ಮನಸ್ಸನ್ನು ಸೂರೆಗೊಳ್ಳುತ್ತೆ. ನಿಜವಾಗಲೂ ಅವನು ಮನಸ್ಸಿನಿಂದ ಅವನು ಬೇಡ್ಕೊಳ್ತಾ ಇದ್ದಾನೆ, ದೀನನಾಗಿ ನೀನೇ ನನಗೆ ಗತಿ, ನೀನಿಲ್ಲದೆ ಬೇರೆ ಯಾರೂ ಇಲ್ಲ ಅನ್ನೋ ರೀತಿ ಅವನು ಕೇಳ್ಕೊಳ್ತಾನಲ್ಲ, ಅದು ನಿಜವಾಗ್ಲೂ ರಾಮನ ಮನಸ್ಸನ್ನು ಸೂರೆಗೊಳ್ಳುತ್ತೆ. ಈಗ ನಾವು ಕೂಡ ಭಗವಂತನಿಗೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೊಳ್ತೀವಿ ಅಲ್ವಾ, ಆದರೆ ನಮ್ಮ ಮನಸ್ಸು ಎಲ್ಲಿದೆ, ಭೌತಿಕದಲ್ಲಿದೆ. ಆದರೆ ಅಲ್ಲಿ ಅದು ಒಂದು ಕೆಲಸ ಅನ್ನೋ ರೀತಿ ಮಾಡ್ಕೊಳ್ತೀವಿ ಪ್ರತಿದಿನ. ಅದೆಲ್ಲ ನಿಜವಾಗ್ಲೂ ಪ್ರೀತಿ ಇರುತ್ತಲ್ಲ, ಆ ಪ್ರೀತಿಯಿಂದ ಮತ್ತು ನೀನೇ ಎಲ್ಲ ಅನ್ನೋದು ಗೊತ್ತಿರುತ್ತಲ್ಲ, ಆ ಒಂದು ಭಾವನೆಯಲ್ಲಿ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಅನ್ನುವಂಥ ಭಾವನೆ ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಲ್ವ, ಆಗ ನಿಜವಾಗ್ಲೂ ಭಗವಂತ ನಮಗೆ ಸೋಲ್ತಾನೆ. ಅವನೇನು ಮಾಡ್ತಾನೆ, ವಿಭೀಷಣನ ವಾಣಿಯನ್ನು ಕೇಳಿ ಆಮೇಲೆ ಅವನು ತನ್ನ ವಿಶಾಲ ಭುಜಗಳಿಂದ ಅವನನ್ನು ಬಾಚಿ ತಪ್ಕೊಳ್ತಾನೆ. ಲಕ್ಷ್ಮಣನೂ ಕೂಡ ಅವನನ್ನು ಆಲಿಂಗನೆ ಮಾಡ್ಕೊಳ್ತಾನೆ. ಆಮೇಲೆ ಶ್ರೀರಾಮ ವಿಭೀಷಣನನ್ನು ತನ್ನ ಹತ್ರ ಕೂರಿಸ್ಕೊಂಡು ಅಭಯ ವಚನಗಳನ್ನು ಹೇಳ್ತಾನೆ. ನೀನೇನು ಹೆದರ್ಕೋಬೇಡ ಅಂತ ಒಂದು ಧೈರ್ಯ ಹೇಳುವಂಥ ರೀತಿಯಲ್ಲಿ ಅವನು ಮಾತಾಡ್ತಾನೆ. ಏನು ಹೇಳ್ತಾನೆ ಅವನು, ಓ ಲಂಕೇಶ್ವರ. ನೋಡಿ, ಇಲ್ಲಿ ರಾವಣ ಲಂಕೇಶ್ವರ ಅಲ್ವಾ, ಇಲ್ಲಿ ವಿಭೀಷಣನನ್ನು ಲಂಕೇಶ್ವರ ಅಂತ ಕರೀತಾ ಇದ್ದಾನೆ. ಅಂದರೆ ಇವನೇ ರಾಜ ಅಂತ ಅರ್ಥ ಇಲ್ಲಿಗೆ. ಭಗವಂತನ ಪ್ರಕಾರ ವಿಭೀಷಣ ಲಂಕೆಯ ರಾಜನಾಗ್ತಾನೆ ಅನ್ನೋದನ್ನು ಇಲ್ಲೇ ಹೇಳ್ಬಿಟ್ಟ. ನೀನೇ ಲಂಕೆಯ ರಾಜ ಅಂತಂದ್ಬಿಟ್ಟು, ಓ ಲಂಕೇಶ್ವರ, ನೀನು ನಿನ್ನ ಕುಟುಂಬ ಸಹಿತ ಕ್ಷೇಮವಾಗಿದೆಯಾ, ನೀನು ವಾಸವಾಗಿರುವಂತಹ ಜಾಗ ಸರಿಯಿಲ್ಲ, ಅಂದರೆ ಅಲ್ಲಿ ಬರೀ
ದುಷ್ಟರು ಇವರೇ ಇರೋದು ನೋಡಿ, ಹಗಲು ರಾತ್ರಿ ದುಷ್ಟರ ಮಧ್ಯದಲ್ಲೇ ವಾಸಿಸ್ತಾ ಇದೆಯಲ್ಲ ಮಿತ್ರನೇ. ನೋಡಿ, ಇನ್ನೂ ಅವನು ಮಾತಾಡ್ಸೇ ಇಲ್ಲ, ಆಗಲೇ ಅವನನ್ನ ಮಿತ್ರನನ್ನಾಗಿ ಮಾಡ್ಕೊಂಡ. ಯಾಕೆ ಹೇಳಿ, ಅವನು ಶರಣಾಗತಿ ಆಗ್ಬಿಟ್ನಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಭಗವಂತ ಅವನನ್ನ ಮಿತ್ರನನ್ನಾಗಿ ಮಾಡಿಕೊಂಡು ಈಗ ಮಿತ್ರನೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಇಂಥ ಸ್ಥಿತಿಯಲ್ಲಿ ನೀನು ನಿನ್ನ ಧರ್ಮವನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದೆಯಾ ಅಂದರೆ, ದುಷ್ಟರ ಮಧ್ಯದಲ್ಲಿದ್ದಾಗ ನಮ್ಮ ಕೆಲಸವನ್ನು ನಾವು ಮರ್ತು ಹೋಗ್ತೀವಿ, ನಮ್ಮ ಒಂದು ಸ್ವಭಾವ ಏನಿದೆಯೋ ಅದನ್ನು ಮರ್ತು ಹೋಗ್ತೀವಿ. ಆದರೆ ಅಲ್ಲಿ ಫುಲ್ಲು ಎಲ್ಲರೂ ದುಷ್ಟರೇ ಇದ್ದಾರಲ್ಲ, ಅವ್ರ ಮಧ್ಯದಲ್ಲಿ ನಿನ್ನ ಧರ್ಮವನ್ನು ಹೇಗೆ ಕಾಪಾಡ್ತಾ ಇದೆಯಾ, ಹೇಗೆ ನಿರ್ವಹಣೆ ಮಾಡ್ತಾ ಇದೆಯಾ. ಯಾಕೆ ಅಂತಂದರೆ ವಿಭೀಷಣ ಒಬ್ಬ ಭಕ್ತ ಅನ್ನೋದು ಭಗವಂತನಿಗೆ ಗೊತ್ತಿದೆ. ಅದಕ್ಕೋಸ್ಕರ ನೀನು ಹೇಗೆ ನಡ್ಕೊಳ್ತಾ ಇದೆಯಾ, ಯಾಕೆಂದರೆ ಇಲ್ಲಿ ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ದುಷ್ಟರ ಜೊತೆಯಲ್ಲಿದ್ದಾಗ ನಮ್ಮ ಧರ್ಮದ ಪಾಲನೆಯನ್ನು ನಾವು ಮಾಡೋದಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಮನೇಲಿದ್ದಾಗ ನೋಡಿ, ನಮ್ಮ ದಿನನಿತ್ಯದ ಒಂದು ಸಾಧನೆ ಏನಿದೆಯೋ ಅದು ಕರೆಕ್ಟಾಗಿ ಮಾಡ್ತಾ ಇರ್ತೀವಿ. ಆದರೆ ನಾವು ಅದೇ ಎಲ್ಲಾದರೂ ಹೋದಾಗ ಒಂದು ಗುಂಪಲ್ಲಿ ಅವ್ರ ಜೊತೆ ಇದ್ದು ಈ ಸಾಧನೆಯನ್ನೇ ಮರ್ತು ಹೋಗ್ಬಿಡ್ತೀವಿ. ಅವ್ರ ಜೊತೆ ಅವ್ರು ಹೇಗಿರ್ತಾರೋ ಹಾಗೇ ಇರೋದಕ್ಕೆ ಶುರು ಮಾಡಿಬಿಡ್ತೀವಿ. ಆಗೇನಾಯಿತು, ನಮ್ಮ ಒಂದು ಕೆಲಸವನ್ನು ನಾವು ಮರ್ತಾಗಾಯ್ತಲ್ವಾ. ಅಂದರೆ ನನ್ನ ಧರ್ಮ ಪಾಲನೆಯನ್ನು ನಾನು ತಪ್ಪಿಸ್ದಾಗಾಯಿತು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಅಂಥ ದುಷ್ಟರ ಮಧ್ಯ ನೀನು ನಿನ್ನ ಧರ್ಮವನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇದೆಯಾ. ನಾನು ನಿನ್ನ ಆಚಾರ ವ್ಯವಹಾರಗಳನ್ನೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನೀನು ತುಂಬ ನೀತಿ ನಿಪುಣನು, ಅಂದರೆ ನೀತಿ ಗೊತ್ತಿರುವಂಥವನು. ಅನೀತಿ ಅನ್ನೋದೇ ನಿನಗೆ ಹಿಡಿಸೋದಿಲ್ಲ. ನೀನು ದುಷ್ಟರ ಸಹವಾಸಕ್ಕಿಂತ ನರಕವಾಸನೇ ಮೇಲು ಅಂತ ತಿಳ್ಕೊಂಡಿರೋನು. ಅದಕ್ಕೋಸ್ಕರನೇ ವಿಧಾತ ದುಷ್ಟರ ಸಂಘವನ್ನು ಯಾವತ್ತೂ ಯಾರಿಗೂ ಕೊಡಬಾರದು ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ದುಷ್ಟರ ಜೊತೆ ಇದ್ದಾಗ ನಮ್ಮ ಒಳ್ಳೆತನ ಕೂಡ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಳ್ಳೆಯವರ ಸಹವಾಸ ಮಾತ್ರ ಮಾಡಬೇಕು. ಅದಕ್ಕೆ ದುಷ್ಟರ ಸಂಘವನ್ನು ಯಾವತ್ತೂ ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾನೆ. ಆಗ ವಿಭೀಷಣ ಹೇಳ್ತಾನೆ, ಓ ರಘುನಾಥ, ಈ ನಿಮ್ಮ ಚರಣ ದರ್ಶನದಿಂದ ನಾನು ಕ್ಷೇಮವಾಗೇ ಇದ್ದೀನಿ. ನೀವು ನನ್ನನ್ನು ಸೇವಕ ಅಂತ ತಿಳ್ಕೊಂಡು ನನ್ನ ಮೇಲೆ ಕೃಪೆ ಮಾಡಿದ್ದೀರಾ ಅಂತ ಹೇಳ್ತಾನೆ. ಅಂದರೆ ಅಲ್ಲಿಂದ ನನ್ನನ್ನು ವಾಪಸ್ ಇಲ್ಲಿ ಕರ್ಕೊಂಬಂದ್ಬಿಟ್ರಲ್ಲ, ಆ ದುಷ್ಟರ ಮಧ್ಯ ನಾನು ಇಲ್ಲದೆ ಇರೋ ಹಾಗೆ ಮಾಡಿದ್ರಲ್ವ. ನಿಮ್ಮ ಕೃಪೆ ನನ್ನ ಮೇಲಿದ್ದಾಗ ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ನಿಮ್ಮ ಸೇವಕ ಅಂತಂದಮೇಲೆ, ಅಂದರೆ ನೀವು ನನ್ನ ಮೇಲೆ ಕೃಪೆ ಮಾಡಿದ್ದೀರ, ನಾನು ಸೇವಕ ಅಂತಂದ್ಬಿಟ್ಟು ನಿಮ್ಮ ಚರಣಗಳನ್ನು ನಾನು ದರ್ಶನ ಮಾಡಿದ್ದೀನಲ್ಲ, ಈಗ ನಾನು ಕ್ಷೇಮವಾಗೇ ಇದ್ದೀನಿ. ಇಷ್ಟು ದಿವಸ ನಾನು ಕ್ಷೇಮದಿಂದ ಇರಲಿಲ್ಲ, ಆದರೆ ಈಗ ನಾನು ಕ್ಷೇಮವಾಗಿದ್ದೀನಿ ಅಂತಂದ್ಬಿಟ್ಟು. ಯಾಕಂದರೆ ಭಗವಂತನ ಶರಣಾಗತಿಗೆ ಹೊರಟೋದ್ಮೇಲೆ ನಮಗೆ ಯಾವ ಭಯನೂ ಇರೋದಿಲ್ಲ. ಅದಕ್ಕೆ ನಮಗಿರೋ ಅಂಥ ಒಂದೇ ದಾರಿ ಏನಪ್ಪ ಅಂತಂದರೆ, ಈ ಒಂದು ಜಗತ್ತಲ್ಲಿ ಬರುವಂಥ ಕಷ್ಟಗಳು ದುಃಖಗಳು ಏನೇ ಇರಬಹುದು, ಜನನ ಮರಣ ಭವ ಬಂಧನ ಏನೇನೋ ಹೇಳ್ತೀವಲ್ವ, ದೊಡ್ಡದೊಂದು ಲಿಸ್ಟೇ ಇದೆ ಅಲ್ವಾ. ಅದೆಲ್ಲದರಿಂದ ಪಾರ ಆಗಬೇಕು ನಾವು ಅಂತಂದರೆ ಅದಕ್ಕಿರೋದು ಒಂದೇ ಭಗವಂತನ ಶರಣಾಗತಿ ಅನ್ನೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.